ಇನ್ನು ವಿಜಯಲಕ್ಷ್ಮಿ ದೂರು ನೀಡ್ತಾ ಇದ್ದಂತೆ ಕಿಡಿಗೇಡಿಗಳಿಗೆ ಭಯ ಶುರುವಾಗಿದೆ. ನೋಡಿ, ನಿನ್ನೆ ತಾನೇ ವಿಜಯಲಕ್ಷ್ಮಿ ಆಯುಕ್ತರಿಗೆ ದೂರನ್ನ ದಾಖಲಿಸಿದ್ರು. ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಗಳನ್ನ ಮಾಡಿದ್ರು ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು. ಈಗ ಆ ಅಕೌಂಟ್ಗಳು ಬ್ಲಾಕ್ ಆಗಿದೆ, ಡಿಲೀಟ್ ಆಗಿದೆ. ಎಫ್ಐಆರ್ ಮಾಹಿತಿ ತಿಳಿದು ಕಿಡಿಗೇಡಿಗಳು ಭಯಗೊಂಡಿದ್ದಾರೆ. ಪೊಲೀಸರ ಪರಿಶೀಲನೆ ವೇಳೆ ಬಹುತೇಕ ಖಾತೆಗಳು ಡಿಲೀಟ್ ಆಗಿವೆ. ದೂರು ದಾಖಲಾಗಿ ಅರ್ಧ ಗಂಟೆಯಲ್ಲೇ ಖಾತೆಗಳೆಲ್ಲವೂ ಕೂಡ ಡಿಲೀಟ್ ಆಗಿದೆ. ನಿನ್ನೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದೂರು ದಾಖಲಾಗ್ತಾ ಇದ್ದಂತೆ, ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈಗ ಎಷ್ಟೋ ಅಕೌಂಟ್ಸ್ಗಳು ಡಿಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡಿದ್ರು ಅಥವಾ ಅವರಿಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ಗಳನ್ನ ಹಾಕಿದ್ರು ಅದೆಲ್ಲವನ್ನ ಕೂಡ ವಿಜಯಲಕ್ಷ್ಮಿ ಅವರು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಿದ್ರು. 15ಕ್ಕೂ ಹೆಚ್ಚು ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಆಯುಕ್ತರಿಗೆ ನೀಡಿದ್ರು. 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ಗಳ ಸಮೇತವಾಗಿ ದೂರನ್ನ ದಾಖಲಿಸಿದ್ರು. ಈ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಆಯುಕ್ತರು ಕೂಡ ಭರವಸೆ ಕೊಟ್ಟಿದ್ರು. ಹಾಗೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಯಿತು. ಅದರ ಬೆನ್ನಲ್ಲೇ ಈಗ ಅಕೌಂಟ್ಗಳೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಈಗ ಸರ್ಚ್ ಮಾಡೋಕೆ ಹೋದ್ರೆ ಯಾವ ಅಕೌಂಟ್ಗಳು ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ.